ಇದು ಇನ್ನೇನು ನಾವು ಮುಳ್ಬಾಗಿಲ್ಗೆ ಹೋಗ್ತೀವಿ ಇನ್ನ 2-3 ಅವರ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಅವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನಾನು ಡ್ಯಾನ್ಸ್ ಆಡು ಅಂತ ಹೇಳ್ಬಿಟ್ಟು ಅವನಿಗೆ ಕೊಟ್ಟಿದ್ದೀನಿ. ಅವನು ಕಾಲೇಜಲ್ಲಿ ಆನ್ಯುವಲ್ ಡೇಗೆ ಅವನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ದ. ಆದ್ರೆ ನಾನು ವಿಡಿಯೋ ಅಷ್ಟೇ ನೋಡಿದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಟಿವಿಯಲ್ಲಿ ಬರ್ತಿದೆ ನೋಡಿ ಡ್ಯಾನ್ಸ್. ಅದನ್ನ ಮ್ಯೂಸಿಕ್ ಇಟ್ಕೊಂಡು ಇಲ್ಲಿ ಆಡೋವರೆಗೂ ಬಿಟ್ಟಿಲ್ಲ. ಇದನ್ನ ವಿಡಿಯೋ ಮಾಡೋಕ್ಕೂ ಬಿಟ್ಟಿಲ್ಲ. ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಹೇಳ್ಬಿಟ್ಟು. ಆದ್ರೆ ನಾನು ಬಿಡ್ತೀನ ಅಪ್ಲೋಡ್ ಮಾಡ್ತೀರಾ? ನಾನು ಬಿಡೋ ಚಾನ್ಸೇ ಇಲ್ಲ. ಅವನಿಗೆ ಗೊತ್ತಿಲ್ಲ ಇನ್ನ ನಾನು ಅಪ್ಲೋಡ್ ಮಾಡಿದ್ಮೇಲೆ ನೋಡ್ಬಿಟ್ಟು ಕೇಳ್ತಾನೆ ಪಕ್ಕ. ಆದ್ರೆ ಚೆನ್ನಾಗಿರುತ್ತಲ್ವ, ಅದಕ್ಕೆ ನಾನು ಅಪ್ಲೋಡ್ ಮಾಡಿದೆ, ನೀವು ನೋಡಿ ಅಂತ. ಸ್ವಲ್ಪ ಬಿಟ್ಸ್ ಮಾತ್ರ ಆಡ್ ಮಾಡಿದ್ದೀನಿ. ಮ್ಯೂಸಿಕಲ್ ಕೇಳಿದ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಡ್ಯಾನ್ಸ್ ಮಾಡಿ ಮುಗಿದಾದ್ಮೇಲೆ ಇಲ್ಲಿ ಮೋಕ್ಷಿತಾಗಿ ತಿನ್ನಿಸ್ತಿದ್ದಾನೆ. ಅವನಿದ್ದಾಗ ನಾನು ತಿನ್ಸಲ್ಲ, ಕುಡಿಸಲ್ಲ, ಮಲಗಿಸಲ್ಲ, ಎಲ್ಲ ಒಂದೇ ಜವಾಬ್ದಾರಿ. ನಾನು ಫುಲ್ ರಿಲ್ಯಾಕ್ಸ್ ಆಗ್ತೀನಿ. ಯಾವಾಗ ನಾನು ಮಾಡ್ತೀನಲ್ಲ ಅವನಿದ್ದಾಗ ಅವನೇ ಮಾಡ್ತಾನೆ. ಇದು ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತಲ್ವಾ, ಬಾಯಿ ಮಗುನ ಎಲ್ಲ ನೋಡ್ಕೊಂಡು ಟೇಕ್ ಕೇರ್ ಮಾಡೋದು. ಹೌದು, ನಾನು ಚಿಕ್ಕವಾಗಿಂದ ಅವ್ನಿಗೆ ಕಲ್ತ್ಕೊಟ್ಟಿರೋದು ಮೋಕ್ಷಿತನ ನೋಡ್ಕೊಳೋದು. ಸ್ವಲ್ಪ ರೆಸ್ಟ್ ಟೈಮ್ ನಂಗೆ ಸಿಗುತ್ತೆ ಸಮ್ಮರಲ್ಲಿ ಎಲ್ಲ ಕೂಡ ಅಂತ ಹೇಳ್ಬಿಟ್ಟು ಅವ್ನು ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾನೆ ಅವಳನ್ನ, ಚಿಕ್ಕವಾಗಿಂದ ರೂಢಿ ಆಗಿರೋದಕ್ಕೆ. ನೆಕ್ಸ್ಟ್ ಕ್ಯಾಬ್ ಬುಕ್ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಿ ಬಸ್ ಹತ್ತಿ ಕುತ್ಕೊಂಡಿದೀವಿ. ನಮ್ಮ ಮೋಕ್ಷಿತ ನೋಡಿ ಜುಮ್ ಅಂತ ಅವಳಪ್ಪ ತೊಡೆ ಮೇಲೆ ತರ ಮಲ್ಕೊಂಡಿದ್ದಾಳೆ. ಅವಳು ಜರ್ನಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ನನಗೆ ಅಲ್ವಾ ಕಷ್ಟ. ನಾನು ಫುಲ್ ಮೊಕ್ಕ ಒಂಥರ ಹೋಗಿದೆ ನೋಡಿ ಇನ್ ಬಸ್ಸಲ್ಲಿ ಹೋಗ್ಬೇಕೆ ಅಂತ. ಆದ್ರೆ ಗಾಳಿ ಬಂದ್ರೆ ನಂಗೆ ಚೆನ್ನಾಗಿರುತ್ತೆ. ಗಾಳಿ ಇಲ್ಲ, ಟ್ರಾಫಿಕ್ ಅಲ್ಲಿ ಇದೀವಿ ಅಂದ್ರೆ ನಂಗೆ ಆಗಲ್ಲ ತಟ್ಕೊಳಗೆ. ಹಂಗೆ ಈ ಸಲ ಹೋಗಿದ್ದು ಗೊತ್ತಾಗಲ್ಲ, ಬಂದಿದ್ದು ಗೊತ್ತಿಲ್ಲ. ಮ್ಯೂಸಿಕ್ ಕೇಳ್ತಾ ಆರಾಮಾಗಿ ಬಂದೆ, ಏನು ಆಗ್ಲಿಲ್ಲ ನಂಗೆ. ಬರೋಷ್ಟ್ರಲ್ಲಿ ಸ್ವಲ್ಪ ಬೇಗನೆ ಮನೆಗೆ ಬಂದು ರಿಲ್ಯಾಕ್ಸ್ ಆಗ್ತಿದ್ವಿ. ಬಂದಿದ ತಕ್ಷಣ ನೋಡಿ ಮೆಸ್ ಆಫ್ ಆಗಿದೆ, ಮನೆ ಕ್ಲೀನ್ ಮಾಡ್ಕೊಬೇಕು. ಅಷ್ಟೇ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್, ಬಾಯ್.